ಗಂಡದಿಗ ಬಂಟರಿರೋ ಸಮರಕ್ಕೂ ಸಿದ್ಧರಿರೋ ಸಿಂಹದ ಮರಿಗಳಿರೋ ತಾನ ನಮ್ಮದು ಸಿಂಹದ ಮರಿಗಳಿರೋ. ಇಲ್ಲಿ ಕರಿಯಪ್ಪನ ಗುಡಿ ಅಂತೇಳಿ ಬಂದೀವ್ರಿ. ಈ ಸ್ಥಳದ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ. ಈಗ ನಾವೇನು ಬಂದೆವು ಇದರಿಂದ ಮದ್ದಿನ ಗಿಡಕ್ಕೆ ತಿಳಿಸಿ ನಾವು ಏನು ನೋಡಿ ಬಂದೆವು. ಅಲ್ಲಿ ಮದ್ದು ತಯಾರು ಮಾಡ್ತಿದ್ರು ಆಗಿನ ಕಾಲದಾಗ. ಆ ಮದ್ದು ತಯಾರು ಮಾಡಿದ್ದನ್ನ ಇಲ್ಲಿ ಸಂಗ್ರಹ ಮಾಡ್ತಿದ್ರು. ಇದು 1857 ಪೂರ್ವದಲ್ಲಿ ಇದು ಇದ್ದಿದ್ದಿಲ್ಲ ಕರಿಯಪ್ಪನ ಗುಡಿ. ಸ್ವಾತಂತ್ರ್ಯ ನಂತರ ಕರಿಯಪ್ಪನ ಗುಡಿ ಆಗೈತಿ ಅದು. ಕರಿಯಪ್ಪ ಕರಿ ತಂದ ಸಂಬಂಧ ಈ ಕರಿಯಪ್ಪ ಅನ್ನೋರು ಕರಿ ತಂದಿರ್ತಾರೆ. ಕಾರುಣಿ ಕರಿ ಆ ಟೈಮ್ದಾಗ ಕರಿ ತಂದ ಸಂಬಂಧ 7 ಕರಿ ತಗೊಂಡಿರ್ತಾನ. ಆ ಸಾಹಸ ಮಾಡಿದ ಸಂಬಂಧ ಅವನ ಗುಡಿ ಇಲ್ಲಿ ಕಟ್ಟಾರ. 1857 ನಂತರ ಇದು ಸ್ವಾತಂತ್ರ್ಯ ನಂತರ ಇದನ್ನ ಗುಡಿ ಆಗೈತಿ ಕರಿಯಪ್ಪಂದ. ಅದಕ್ಕೆ ಪೂರ್ವದಲ್ಲಿ ಇಲ್ಲಿ ಮದ್ದು ತಯಾರು ಮಾಡಿದ್ದೀನಿ. ಅಲ್ಲಿ ಮದ್ದು ತಯಾರು ಮಾಡಿದ್ದನ್ನು ತಂದ ಇಲ್ಲಿ ಸಂಗ್ರಹ ಮಾಡ್ತಿದ್ರು. ಮದ್ದು ಸಂಗ್ರಹ ಮಾಡುವಂತ ಸ್ಥಳ ಈಗ ನಾವೇನು ಕೂತು ಈಗ ಇದು ದೊಡ್ಡದಷ್ಟು ಎಲ್ಲ ಪೂರ ಕಂಪ್ಲೀಟ್ ಏನ್ ಕಾಣ್ತೈತಿ. ಮದ್ದು ಸಂಗ್ರಹ ಮಾಡುವಂತ ಸ್ಥಳ ಇದು. ನೆಲಮಡಿ ಇತ್ತು. ಇದನ್ನ ಯಾರಿಗೆ ತೋರ್ ಕೊಟ್ಟಿದ್ದಿಲ್ಲ. ಆಗಿನ ಕಾಲದಾಗ ಏನು ಹೋರಾಟ ಆತಲ್ಲ, ಹೋರಾಟ ಟೈಮ್ದಾಗ ಏನೈತಿ ಅದನ್ನ ಹೆಂಗ್ ಪಿತೂರಿಂದ ಇಲ್ಲಿ ಗೊತ್ತು ಹತ್ಕೊಂಡ್ರೆ ಅಂದ್ರೆ ಬ್ರಿಟಿಷಿನವ್ರಿಗೆ ಇದು ಗೊತ್ತಿಲ್ಲಾರ್ದಂಗಿತ್ತು ಅದನ್ನ ಹೊಳ್ಳಿ ಹೆಂಗ್ ಗೊತ್ತು ಹತ್ಕೊಂಡ್ರು ಅವ್ರು ಹತ್ಕೊಂಡ್ ಕಿಸಂದ ಇದನ್ನ ನೀರ್ ಹಾಕಿ ಕಿಸಂದ ಇದನ್ನ ಮಾಡಿದ ಕೂಡಲೇ ನಮ್ಮ ಬೇಡ್ರ ಆ ಟೈಮ್ದಾಗ ಇವರು ಅಂದ್ರ ಇಲ್ಲಿ ಈ ಮದ್ದದವ್ರಿಗೆ ಇತ್ತಂದ್ರೆ ಅವ್ರಿಗೆ ಸೋಲ ನಾವು ವಿನ್ ಹಾಕಿದ್ವಿ, ನಾವು ಗೆಲ್ತಿದ್ರು. ಅದಕ್ಕೆ ಈಗ ಇದನ್ನ ಪಿತೂರಿಂದನೇ ಮಾಡಿದ್ನ ಇದ್ರ ಸಂಬಂಧ ಅವರು ಮತ್ತೆ ಸೋಲ್ಬೇಕಾಗ್ತದೆ. ಅಂದ್ರ ಈಗ ಏನು ಈ ಬ್ರಿಟಿಷರಿಗೆ ಇಲ್ಲಿ ಇವರು ನಮ್ಮ ಬೇಡ ನಾಯಕರ ಮದ್ದು ಗುಂಡುಗಳು ಇಟ್ಟದ್ದು ಬ್ರಿಟಿಷರಿಗೆ ಗೊತ್ತಾಗಿ ಇಲ್ಲಿ ನೀರ್ ಚೆಲ್ತಾರೆ, ನೀರ್ ಹಾಕ್ತಾರೆ. ನೀರ್ ಹಾಕಿದ ಮೇಲೆ ಅವು ಏನು ಮತ್ತೆ ಆಗಂಗಿಲ್ಲ. ಇದ ಸ್ಥಿತಿನ ಕಿತ್ತೂರಾಗ ಆಗೈತೆ. ಅವಾಗ ರಾಗಿ ಇದನ್ನ ನೀರದು ಕಲಿಸ್ಕೊಂಡು ಹಾಕ್ಯಾರ. ಹೌದ್ರಿ ಆ ಟೈಪ್ ಇಲ್ಲಿನೂ ಆಗೈತೆ. ಆದ ಕೂಡಲಿನ ಇವರು ಆ ಯುದ್ಧದಾಗ ಇವ್ರು ಒಂದು ಸೋಲ್ಬೇಕಾಗ್ತದೆ. ಆ ನಂತರ ಏನೈತಿ ಇಡೀ ಊರನ್ನ ಏನೈತಿ ಅವ್ರ ಕೈವಶ ಮಾಡ್ಕೊಂಡ್ರ ಅವ್ರು. ಇನ್ನೊಬ್ಬರ ಮನೆಗೆ ಇಲ್ಲಿ ಭೇಟಿ ಆಗೋದ್ ಬಂದಿವ್ರಿ. ಬರ್ರಿ ಒಳಗೆ ಹೋಗುಣ್ರಿ, ಅವ್ರ ಜೋಡಿ ಮಾತಾಡೋಣ. ಈಗ ನಾ ಹಲಗಲಿ ಬೇಡ್ರ 1857 ಪ್ರಥಮ ಸ್ವಾತಂತ್ರ್ಯ ದಂಗೆ ಬಗ್ಗೆ ಏನು ಮಾತಾಡಕತ್ತನಲ್ರಿ, ಆ ಊರಿನವ ನಾನು ಅದ ಊರಿನವ್ರಿ ಹಲಗಲಿವ. ಇವತ್ತು ನಾ ಇಲ್ಲಿ ಬಂದನಂದ್ರೆ ನಮ್ಮ ಮನೆಗೆ ಬಂದು ನೋಡ್ರಿ. ನಮ್ಮ ಮನೆಗೆ ಬರೋಕೆ ಇನ್ನೊಂದು ವಿಶೇಷ ಕಾರಣ ಐತಿ. ಬರ್ರಿ ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲು ನಮ್ಮ ತಂದೆ ತಾಯಿನ ಪರಿಚಯ ಮಾಡಿಸ್ಕೊಡ್ತೇನೆ ನಿಮಗೆ. ಇವರು ನಮ್ಮ ತಂದೆಯವ್ರಿ ಈರಪ್ಪ ಹನುಮಪ್ಪ ಬಳ್ಳೂರು ಅಂತೇಳಿ. ಅಲ್ಲಿ ಮೇಲೆ ಫೋಟೋದಾಗ ನಮ್ಮ ಅಜ್ಜಾರ ಅದಾರ. ಅವ್ರು ಮೊದಲು ಅವರು ಈಗ 2002 ತೀರ್ಕೊಂಡ್ರಿ. ಅವ್ರು ಏನು ಮಾಡ್ತಿದ್ರು, ಮೊದಲು ವಾಲಿಕಾರಿಕೆ ಆಗಿದ್ರಿ ಅವರು. ಅವಾಗ ಬ್ರಿಟಿಷರ ಟೈಮ್ನಾಗೂ ಸಹಿತ ಅವ್ರು ಊರಿನ ವಾಲಿಕಾರರಾಗಿದ್ರು. ಅವರಾದ್ಮೇಲೆ ನಮ್ಮ ತಂದೆಯವರು ಒಂದು ಸುಮಾರು 30 ವರ್ಷ ವಾಲಿಕಾರಿಕೆ ಮಾಡ್ಯಾರ ಇವ್ರು, ಈರಪ್ಪ ಹನುಮಪ್ಪ ಬಳ್ಳೂರು ಅಂತೇಳಿ. ಇವರು ನಮ್ಮ ತಾಯಿಯರಿ ಈರಪ್ಪ ಬಳ್ಳೂರು ಅಂತೇಳಿ. ಇವ್ರ ತವ್ರ ಮನೆ ರೀ ತೆಗ್ರಿ. ಈಗ ನಾವು ಇಲ್ಲೇ ನಮ್ಮ ಮನೆಗೆ ಬಂದ ವಿಡಿಯೋ ಮಾಡೋಕೆ ಇನ್ನೊಂದು ಮೇನ್ ಕಾರಣ ಏನಪ್ಪ ಅಂದ್ರೆ, ನಮ್ಮ ಮನೆಯಾಗೂ ಸಹಿತ ಬ್ರಿಟಿಷ್ ಸರ್ಕಾರದಿಂದ ಬಂದಂಥ ಒಂದು ಆಯುಧ ಐತ್ರಿ ನಮ್ಮ ಮನೆಯಾಗೂ. ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೇನೆ ರೀ. ಈ ಒಂದು ಹತಾರ ರೀ ಸರ್ಕಾರದಿಂದನ ನಮ್ಮ ಮನೆಗೆ ಕೊಟ್ಟಾರ ನೋಡ್ರಿ. ಈ ಹತಾರ, ಈ ಹತಾರ ದಸರಾ ಪೂಜೆ ಮಾಡ್ತೀವಿ ರೀ. ಇದು ಹಲಗಲಿಯ ಬೇಡ್ರಪ್ಪ ಅಂದ್ರೆ ಭಾರಿ ತೂಕ ಐತ್ರಿ. ಈ ಹತಾರಕ್ಕೆ ನಾವು ಹೇಳಿದ ಪ್ರಕಾರ ಅಲ್ಲಿ ಏನು ಮದ್ದು ಗುಂಡುಗಳನ್ನು ಮದ್ದನ್ನು ತಯಾರು ಮಾಡ್ತಿದ್ರಲ್ರಿ, ಆ ಮದ್ದನ್ನು ಈ ತುದಿಗೆ ಮತ್ತು ಇಲ್ಲಿ ಏಕ ಹಚ್ತೈತ್ರಿ. ಆ ಮದ್ದು ಹಚ್ಚಿದಾಗ ಈ ಬ್ರಿಟಿಷರಿಗೆ ಸೈನಿಕರಿಗೆ ಇದರಿಂದ ಏಟ್ ಹಾಕಿದ್ರೆ ಅವ್ರು ಒಂದು ವೇಳೆ ಉಳಿದ್ರೂ ಅವ್ರು ಬರೀ ಅವ್ರ ಶರೀರ ಕೊಳಿಬೇಕು. ಆ ಥರ ಮದ್ದನ್ನು ಈ ನಮ್ಮ ಹಲಗಲಿ ಬೇಡರು ತಯಾರು ಮಾಡ್ತಿದ್ರು. ನಾವು ಈಗ ಬಂದಿವಲ್ರಿ, ಈ ದೇವಸ್ಥಾನದ ಬಗ್ಗೆ ನಮಗೆ ಹೇಳ್ಕೊಡ್ರಿ. ಈ ದೇವಸ್ಥಾನ ಜಡಗನವ್ರ ಮನೆ ದೇವತೆ ರೀ. ಈ ಜಡಗನವ್ರ ಕುಟುಂಬ ಏನೈತಿ ದೇವಸ್ಥಾನ. ಈ ದೇವಸ್ಥಾನನು ಅವರ ಈಗ ಜೀರ್ಣೋದ್ಧಾರ ಆಗೈತ್ರಿ. ಜೀರ್ಣೋದ್ಧಾರ ಮಾಡ್ಕೊಂಡು ಇದನ್ನೆಲ್ಲ ದೊಡ್ಡ ಪ್ರಮಾಣದಾಗ ಇದಾಗೈತಿ. ಗುಡಿ ಮಾತ್ರ ಮಸ್ತ್ ಆಗೈತ್ರಿ, ಚಲೋ ಆಗೈತ್ರಿ ಗುಡಿ. ಹೇಳ್ರಿ, ಇದು ಏನೈತಿ, ಜಡಗನವ್ರ ಮನಿ ದೇವತೆ ದಾಡಿಬಾಯಿ ಲಕ್ಕಮ್ಮ ತೇಸನ್ ಆರಾಧ್ಯ ದೇವತೆ ತೇಸಿಂದ ಆ ದೇವತೆ ಇದನ್ನು ತೊಗೊಂಬಂದಾರು. ಆಕೆ ಕೂಡ ಅದನ್ನು ಆಕೆಗಾಗಿ ಒಂದು ಮಾಡಿಸಿಟ್ಟಂತ ಒಂದು ಹತ್ಯಾರ ಐತಲ್ಲ, ಈಗ ನಾವು ನೋಡ್ತೀವಿ. ಆ ಹತ್ಯಾರನ ತೊಗೊಂಬಂದಾರ ಇಲ್ಲೇ ನೆಲೆಸ್ಯಾರ ಅವರು. ಇದ ಊರಾಗ ನೆಲೆಸಿದ ಕೂಡಲೇ ಇಲ್ಲೇನ ಹಾಕಿದ ಒಂದು ಗುಡಿ ಕಟ್ಕೆಸಂದ ದಿನನೇ ತಿರ್ಲಿ ಪೂಜೆ ಆಗೈತೆ. ಆಕೆ ಮೊದಲು ಬಾಕಲ ತುಳಿದು ಅವ್ರು ಯಾರು ಸೈನಿಕರು ಒಳಗೆ ಬರ್ತಾರಲ್ಲ ಕುಡುಗೋಲ್ಲೇನ ಕಡ್ದ ಕಿಸಂದ ಮನ್ಯಾಗ ಇದ್ರಾಗ ಒಗದಾಟ ಆಕಿ. ಈಗ ಒಣಕೆ ಒಬ್ಬ ಹೆಂಗೆ ಸೈನಿಕನ ಕಡ್ದು ಇದನ್ನ ಹಾಕ್ತಾಳ, ಹಂಗೆ ಆಕಿ ಬಳತದಾಗ ಹಾಕಾಳ. ಮನ್ಯಾಗ ಬಳತ ಇರ್ತತ್ರಿ, ಅಂದ್ರೆ ಜೋಳ ಕಾಳ ಅದು ಹಾಕುವಂತ ಬಳತಗಳು ಆಗಿದ್ವಲ್ಲ, ಹಾಗೇ ನೋಡ್ತಾರ ಬಳತ್ ನೋಡ್ತಾರ, ಅದ್ರೊಳಗೆ ಹಾಕ್ಯಾಳ. ಈಗ ನಾವು ನಿಂತಂಥ ಸ್ಥಳ ಏನೈತಿ, ಈಗ
1857 ಅಲ್ಲಿ ಜಡಗ ಬಾಲ ಏನು ಇದು ಮಾಡಿದರು, ಅವ್ರಿಗೆ ಗಲ್ಲು ಶಿಕ್ಷೆ ಹಾಕಿದ್ರು ಮುಧೋಳದಾಗ. ಹಲಗಲಿಯ ಬೇಡರ ಕತೆ, ಸ್ವಾತಂತ್ರ್ಯದ ಕತೆ, ಸ್ವಾಭಿಮಾನದ ಕತೆ. ಒಬ್ಬ ಬುಡಕಟ್ಟು ಜನಾಂಗದ ಒಬ್ಬ ಹುಡುಗ ಮನಸ್ಸು ಮಾಡಿದ್ರೆ, ಇಬ್ರು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಕತೆ. ವಾಡ್ಯಕ್ಕೆ ಬಂದಿವಲ್ಲ, ಈ ವಾಡ್ಯ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ರಿ. ವಾಡ್ಯದ ಬಗ್ಗೆ ಅಂದರೆ ಇದು ಊರಿಗೆ ಪ್ರಮುಖವಾದಂಥ ದನಿಗಳು ದೇಸಾರು ದನಿ ಅಂತೇಳಿ ಕರೀತಾರೆ. ಇವ್ರು ಪೂರ್ವಿ ಇಲ್ಲೇ ಇದ್ದವ್ರು. ಹಿಂಗಾಗಿ ಏನೈತಿ, ಈ ಊರಿನ ಪ್ರಮುಖ ಎಲ್ಲ ಇದೇನೈತಿ, ಎಲ್ಲ ಜನರು ಇವ್ರನ್ನ ಒಬ್ಬರನ್ನ ಪ್ರಮುಖವಾಗಿ ಇಟ್ಕೊಂಡು ಇಲ್ಲಿ ನ್ಯಾಯ ನಿವಾದಿಗಳನ್ನು ಮತ್ತು ಊರಿನ ಎಲ್ಲ ಆಡಳಿತಗಳನ್ನು ಇವ್ರ ಅಂಡರ್ದಾಗ ನಡೀತಿದ್ವು. ಹಿಂಗಾಗಿ ಏನೈತಿ, ಇವು ಅಷ್ಟು ಎಲ್ಲ ಈ ಊರಿನ ಆಡಳಿತ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ಆಮೇಲೆ ತಾಲೂಕಿಗೆ ಸಹಿತ ಇವರೆಲ್ಲ ಬೇಕಾದಂಥ ವ್ಯಕ್ತಿಗಳು ಇದ್ದಾರೆ. ಈ ಎಲ್ಲ ಇವರೆಲ್ಲ ಹಿರಿಯರು ಅಂದರೆ ಈಗೀಗ ಇತ್ತಿತ್ತಲಾಗ ಮೈತದವ್ರು ಇವರು. ಆಮೇಲೆ ಅವ್ರ ಪೂರ್ವಿ ಏನೈತಿ 1857 ಪೂರ್ವದಲ್ಲಿ ಇದ್ದವ್ರು ಏನಂದರೆ ಇವ್ರಿ ವೀರಪ್ಪ ನಾಯ್ಕ. ಏನೈತಿ, ಆಗಿನ ಬ್ರಿಟಿಷ್ ಗೌರ್ಮೆಂಟ್ ಏನೈತಿ ಅದನ್ನ ಸರ್ಟಿಫಿಕೇಟ್ ಸನದುಗಳನ್ನ ಕೊಟ್ಟಾರ ಅವ್ರು. ಹಾಂ, ಸರ್ ನಾಯ್ಕ ಅಂತೇಳಿ ಒಂದು ಐತಿ, ಒಂದು ರಾವ್ ಬಹದ್ದೂರ್ ಅತ್ಯಸದ ಅದೊಂದು ಸರ್ಟಿಫಿಕೇಟ್ ಕೊಟ್ಟು. 2 ಫೋಟೋಗಳು ಏನೈತಿ ಇವ್ರ ನೋಡ್ರಿ. ಈ ಇದು ನ್ಯೂ ಡೆಲ್ಲಿಯಿಂದ ಬಂದತ್ ನೋಡ್ರಿ, ಇದು ಡೆಲ್ಲಿಯಿಂದ ಬಂದತ್ರಿ. ಡೇಟ್ ಐತಿದ್ರ ಮೇಲೆ 1 ಜನವರಿ 1932. ಅಂದ್ರೆ ಅವ್ರು ಯುದ್ಧ ಮಾಡುವಾಗ ಕೈಯಾಗ ಹಿಡ್ಕೊಂಡಿರ್ತಾರಲ್ಲ, ಆ ವೈರಿ ಶತ್ರು ಇದು ಮಾಡಕ್ ಬಂದಾಗ ಕಟ್ಕ ಬೀಸಕ್ ಬಂದಾಗ ಅದಕ್ಕೆ ಹಿಂಗೆ ಇದಕ್ಕೆ ಕಟ್ಕನ ನಾಟಂಗಿಲ್ಲ. ಇದು ಆನೆ ಚರ್ಮದಲ್ಲಿ ತಯಾರಾಕತ್ರಿ. ಅದು ವರಿ ಇರೋದು ಹತ್ಯಾರಗಳು ಮಾಡಿದ್ರಿ. ಇವೆಲ್ಲ ಇಲ್ಲಿ ಸಂಸ್ಥಾನ ಇದ್ರೊಳಗನ ಇವ್ರ ಆಡಳಿತದ ಇದ್ರೊಳಗೆ ಇವ್ರಿಗೆಲ್ಲ ಊರಿನ ಹಿರಿಮಣಿತನಿಗೆ ಇವ್ರಿಗೆಲ್ಲ ಇವನು ಆಗಿನ ಬ್ರಿಟಿಷ್ ಕಾಲದಾಗನ ಇವ್ರಿಗೆ ಇದ್ದರು. ಹಾಂ, ಅವ್ರ ಸೇಫ್ಟಿಗಾಗಿ ಅಂದ್ರೆ ಅವ್ರಿಗೆ ಇದಕ್ಕೆ ಬರುವಂಗೆ ಕೊಟ್ಟಿದ್ರಿ ಇವನು. ಇವಾತು ಬಂದೂಕಾತು ಅವ್ರಿಗೆಲ್ಲ ಉಕ್ಕು ಸೂಸಿದು ಉಕ್ಕಿಲೆ ತಯಾರು ಮಾಡಿದ್ರು ಇವು. ಈಗಿನಂತ ಉಕ್ಕಿಲ್ರಿ, ಮತ್ತು ಇವು ಮನ್ಯಾಂಗಿಲ್ಲ, ಇವು ಅಷ್ಟು ಬಿರ್ಸಿನದಾವ. ಮತ್ತು ಓಡಿ ಬರೋ ಕುದುರೆ ಏನೈತಿ ಕಡಿದ್ರೆ ಮುಂದಿನ ಕಾಲ 2 ಒಮ್ಮೆ ಕಾಲಕ್ಕನ ಕಟ್ ಆಗ್ಬೇಕು. ಆಮೇಲೆ ಅವು ಸವಾರಿ ಮ್ಯಾಗ ಇರ್ತಿದ್ದಿಲ್ಲ, ಅವ್ನ ರುಂಡ ಕತ್ತ ಸಾಹಸಗಳು ಎಲ್ಲ ಅವ್ರು ಮಾಡ್ತಿದ್ರಿ ಅವರು. ಈಗ ನಾವು ಅಲ್ಲಿ ಮಜ್ಜಿ ಗಡಿಗೆ ಮದ್ದು ತಯಾರು ಮಾಡೋ ಇದಕ್ಕೆ ಹೋಗಿದ್ದಾಗ ನೀವು ಹೇಳಿದ್ರಿ, ಅಲ್ಲಿ ಮದ್ದು ತಯಾರು ಮಾಡುವಂತ ಮದ್ದೇನೈತಿ ಮದ್ದು ಸಾವಿರ ಕಿಸಂದ ಈ ಹತಾರಕ ಮದ್ದು ಸಾವಿರ ಬಿಡ್ತಾರೆ. ಅವ್ ಮನುಷ್ಯ ಉಳಿದ್ರು ಸ್ವಲ್ಪ ಟಚ್ ಆಗಿದ್ರು ಅದು ಇದರಿಂದ ಶರೀರ ಕೊಳ್ಕೋತ ಹೋಗ್ಬೇಕು, ಅವ ಸಾಯ್ಬೇಕು. ಈ ಟೈಪ್ ಅದು ಇರ್ತಾರೆ. ಈಗ ಇವು ದನಿಗಳ ಮನ್ಯಾಗ ಅದಾವ, ಇವು ದನಿಯಾರ ಮನ್ಯಾಗ. ನೀವು ಇವಾಗೇನು ನೋಡಕತ್ತೀರಲ್ರಿ, ಇವು ಬ್ರಿಟಿಷರ ಸಮಾಧಿಯ ಸ್ಥಳಗಳು ನೋಡ್ರಿ. ಇತಿಹಾಸಕಾರರ ಪ್ರಕಾರ ಇಲ್ಲಿ 72 ಸಮಾಧಿಗಳದಾವ ಅಂತ ಹೇಳ್ತಾರೆ ನೋಡ್ರಿ. ಈ ಸಮಾಧಿಗಳು ಕಲಾದಿಯಲ್ಲಿ ಕಂಡು ಬಂದವು ನೋಡ್ರಿ. ಬೆಳಗಾವಿಯಿಂದ ಮತ್ತಷ್ಟು ಸೈನ್ಯದೊಂದಿಗೆ ಮುಖ್ಯಸ್ಥ ಕಾರ್ ಸಾಹೇಬ್ ಪುಟ್ಟ ಹಳ್ಳಿಯಾಗಿದ್ದ ಗ್ರಾಮಕ್ಕೆ ಬೆಂಕಿ ಇಡುತ್ತಾರೆ. ಜೀವನ ಉಳಿಸಿಕೊಂಡವರನ್ನು ಬ್ರಿಟಿಷ್ ಸೈನಿಕರು ಗುಂಡಿಕ್ಕಿ ಕೊಲ್ಲುತ್ತಾರೆ. ಬೆಳಕು ಹರಿಯುವಷ್ಟರಲ್ಲಿ ಇಡೀ ಗ್ರಾಮ ಸುಟ್ಟು ಹೋಗುತ್ತೆ. ಅದಾದ ನಂತರ 20 ಕೆಚ್ಚೆದೆ ವೀರ ಬೇಡರನ್ನು ಬಂಧಿಸಿ 1857 ಡಿಸೆಂಬರ್ 11ನೇ ತಾರೀಕಿಗೆ ಮುಧೋಳದಲ್ಲಿ ಶುಕ್ರವಾರ ಸಂತೆಯ ದಿನ ಸಾವಿರಾರು ಜನರ ಮುಂದೆ ಗಲ್ಲಿಗೇರಿಸುತ್ತಾರೆ. ಬ್ರಿಟಿಷರಿಗೆ 2 ಯುದ್ಧದಲ್ಲಿ ಮಣ್ಣು ಮುಗಿಸಿ ಗೆದ್ದ ಕೆಚ್ಚೆದೆ ವೀರರು ನಮ್ಮ ಹಲಗಲಿಯ ಬೇಡರು. ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳದ ವೀರ ಹಲಗಲಿಯ ಬೇಡರಿಗೆ ನನ್ನ ಒಂದು ಹೆಮ್ಮೆಯ ಸೆಲ್ಯೂಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಎಲ್ಲರಿಗೂ ನಮಸ್ಕಾರ.